ನಮಸ್ಕಾರ ಎಲ್ರಿಗೂ. ನಮ್ಮ ಸೂಟ್‌ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಸೊ ನಾವು ಒಂದು ಅರ್ಲಿ ಮಾರ್ನಿಂಗ್ ಡ್ರೈವ್ ಮಾಡಿಕೊಂಡು ಇವತ್ತು ಹೊರಟಿರೋದು ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಹಾಗೂ ಶಿಲ್ಪಕಲೆಯ ಜಾಗ ಆದಂಥ ಹಳೇಬೀಡು, ಬೇಲೂರು ಹಾಗೂ ಬೆಳವಾಡಿ ಇಂತಹ ಒಂದು ತುಂಬ ಸುಂದರವಾದ ಜಾಗಗಳಿಗೆ. ಸೊ ನಾವೀಗ ಒಂದು ಬ್ಯಾಂಗ್ಳೂರಿಂದ ಕುಣಿಗಲ್ ಕಡೆ ಹೋಗಿ ಆ ಕಡೆಯಿಂದ ಹಾಸನ್ ಹೈವೇ ತಗೊಂಡು ಅಲ್ಲಿಂದ ಹಳೇಬೀಡುಗೆ ರೀಚ್ ಆಗ್ತಿದ್ದೀವಿ. ಹಳೇಬೀಡು ಫಸ್ಟು ನೋಡೋದು ಉತ್ತಮ ಬ್ಯಾಂಗ್ಳೂರ್ ಕಡೆಯಿಂದ ಹೋದರೆ, ಯಾಕಂದರೆ ಒಂದು 20 ಕಿಲೋಮೀಟರ್ಸ್ ಸೇವ್ ಆಗುತ್ತೆ ಬೇಲೂರು ಆಮೇಲೆ ಹೋದರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಇದೆಲ್ಲ ಆರ್ಕಿಟೆಕ್ಚರ್ ಬಂದು ಹೊಯ್ಸಳ ಡೈನೆಸ್ಟಿ ಅವರು ಮಾಡಿರುವಂಥದ್ದು. ಹೊಯ್ಸಳ ಡೈನೆಸ್ಟಿ ಅವರು ಅರೌಂಡ್ 200 ಇಯರ್ಸ್ ಆಳ್ವಿಕೆಯಲ್ಲಿದ್ದರು. ಅವರು ಫಸ್ಟು ಅಂಗಡಿ ಅನ್ನೋ ಒಂದು ಜಾಗದಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದ ಬೇಲೂರನ್ನ ಕ್ಯಾಪಿಟಲ್ ಮಾಡಿಕೊಂಡು ಆಮೇಲೆ ಹಳೇಬೀಡನ್ನ ಕ್ಯಾಪಿಟಲ್ ಆಗಿ ಮಾಡಿಕೊಂಡ್ರು. ಸೊ ಇದರ ಹಳೇ ಹೆಸರು ಹಳೇಬೀಡುಗೆ ದೋರ ಸಮುದ್ರ ಅಂತ. ಯಾಕೆ ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇಷ್ಟು ವಾಟರ್ ಬಾಡೀಸ್ ಇರೋದ್ರಿಂದ ಇದಕ್ಕೆ ಸಮುದ್ರ ಅಂದರೆ ಓಷನ್ ಅನ್ನೋ ಥರ ಹೆಸರಿಟ್ಟು ಇದನ್ನು ದೋರ ಸಮುದ್ರ ಅಂತ ಕೀರ್ತಿ ತಗೊಂಡಿತ್ತು. ಬಟ್ ಆಮೇಲೆ ಅದು ಇಲ್ಲಿ ಕ್ಯಾಪಿಟಲ್ನ ಶಿಫ್ಟ್ ಮಾಡ್ಕೊಂಡ್ಮೇಲೆ ಇದು ಬಿಟ್ಟು ಹೋದ್ಮೇಲೆ ಇದನ್ನ ಹಾಳಾದ ಬೀಡು ಅಂತ ಹೇಳಿ, ಹಾಗೆ ಹಳೇ ಬೀಡು ಅಂತ ಹೇಳಿ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವಿಲ್ಲಿ ಎಂಟರ್ ಆಗೋದಕ್ಕೆ ಏನು ಟಿಕೆಟ್ ಇಲ್ಲ, ಜಸ್ಟ್ ಪಾರ್ಕಿಂಗ್ ಫೀ 50 ರುಪೀಸ್ ಇದೆ ಅಷ್ಟೇ. ಸೊ ಬನ್ನಿ ಇವತ್ತು ನಾವು ಹಳೇಬೀಡು, ಬೇಲೂರು ಇದೆಲ್ಲ ಕಡೆ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಸೊ ನಾವೀಗಿರೋದು ಹಳೇಬೀಡಲ್ಲಿ ಒಂದು ಜೈನ್ ಟೆಂಪಲ್ ಇದೆ, ಆಮೇಲೆ 2 ಶಿವ ಟೆಂಪಲ್ ಇದೆ. ಸೊ ಅದರಲ್ಲಿ ಒಂದು ಟೆಂಪಲ್ ಅಲ್ಲಿರೋ ಲಿಂಗದ ಹೆಸರು ಒಂದು ಹೊಯ್ಸಳೇಶ್ವರ, ಆಮೇಲೆ ಇನ್ನೊಂದು ಟೆಂಪಲಲ್ಲಿರೋದು ಶಾಂತಲೇಶ್ವರ. ಇದು 12th ಸೆಂಚುರಿ ಟೆಂಪಲ್ ಆಗಿರುತ್ತೆ, ಮತ್ತು ಹೊಯ್ಸಳ ಆರ್ಕಿಟೆಕ್ಚರು ಹೊಯ್ಸಳ ಅವರ ಪೀರಿಯಡಲ್ಲಿ ಆಗಿರೋ ಟೆಂಪಲ್ ಇದೆ ಇದು. ಸೊ ಬನ್ನಿ, ಇಲ್ಲಿ ಹಳೇಬೀಡು ಆರ್ಕಿಟೆಕ್ಚರ್ ಹೇಗಿದೆ ಮತ್ತು ಟೆಂಪಲ್ಸ್ ಹೆಂಗಿದೆ, ಅವ್ರ ಶಿಲ್ಪಕಲೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ನೀವು ಎಂಟರ್ ಆಗ್ತಿದ್ದಂಗೆ ನಿಮಗೆ ಒನ್ ಸೈಡ್ ಬಂದು ಈ ಪಿಲ್ಲರ್ ಕಾಣಿಸುತ್ತೆ, ಅಂದರೆ ಟೆಂಪಲ್ಲಿಗೆ ರೈಟ್ ಹ್ಯಾಂಡ್ ಸೈಡ್ ಈ ಪಿಲ್ಲರ್ ಕಾಣುತ್ತೆ. ಸೊ ಇಲ್ಲಿನವರು ಹೇಳೋದೇನೆಂದರೆ, ಈ ಪಿಲ್ಲರಲ್ಲಿ ಇದೆಯಲ್ಲ ಇನ್ಸ್ಕ್ರಿಪ್ಷನು, ಇದರಿಂದನೇ ಇಲ್ಲಿನ ಟೆಂಪಲ್ ಬಗ್ಗೆ ಆಗಿರ್ಬೋದು, ಹೊಯ್ಸಳ ಡೈನೆಸ್ಟಿ ಬಗ್ಗೆ ಆಗಿರ್ಬೋದು ಡೀಟೇಲ್ ಸ್ಟೋರಿ ಗೊತ್ತಿದೆ ಅಂತೇಳಿ. ಸೊ ನೋಡ್ಬೋದು ನೀವು, ಈ ಪಿಲ್ಲರ್ ಫುಲ್ಲು ಇನ್ಸ್ಕ್ರಿಪ್ಷನ್ ಇದೆ. ಸೊ ಈ ಟೆಂಪಲ್ಸ್ ಎಲ್ಲ ಬಂದು 11th to 12th ಸೆಂಚುರಿ ಟೆಂಪಲ್ಸ್ ಆಗಿರುತ್ತೆ. ಆ ಕಾಲದಲ್ಲೇ ವಿಷ್ಣುವರ್ಧನ್ ಅವರು ಆಳ್ವಿಕೆ ನಡೆಸಿದಂಥ ಕಾಲ. ಸೊ ನಾವು ಇವಾಗ ಟೆಂಪಲ್ ನೋಡ್ಕೋತಾ ಹೋದರೆ, ಈ ಟೆಂಪಲಲ್ಲಿ ತುಂಬ ಡೀಟೇಲಿಂಗ್ಸ್ ಇದೆ. ಇದಕ್ಕೆ ಕಾರಣ ಇದಕ್ಕೆ ಬಳಸಿರುವಂಥ ಸ್ಟೋನು ಮತ್ತು ಇಲ್ಲಿನ ಶಿಲ್ಪಕಲೆಗೆ ಕೈ ತಾಗಿಸಿದಂಥ ಶಿಲ್ಪಕಾರರು ಅಂತ ಹೇಳ್ಬೋದು. ಇಲ್ಲಿ ಬಳಸಿರೋ ಅಂಥ ಸ್ಟೋನ್ ಬಂದು ಸೋಪ್ ಸ್ಟೋನ್ ಅಂತ. ಇದೊಂದು ಮೆಟಮಾರ್ಫಿಕ್ ರಾಕು. ಇದರದ್ದು ಗುಣ ಹೇಗೆ ಅಂದರೆ, ಇದನ್ನು ತೆಗ್ದಾಗ ಸ್ಟೋನ್ನ ಎಕ್ಸ್ಪ್ಲೋರ್ ಮಾಡಿದಾಗ ಏನಾಗುತ್ತೆ, ಅದು ಸ್ವಲ್ಪ ಸಾಫ್ಟಾಗಿರುತ್ತೆ. ಸೊ ಇದ್ರ ಮೇಲೆ ಸನ್ಶೈನ್ ಎಲ್ಲ ಬೀಳ್ತಾ ಏರ್ಗೆ ಎಕ್ಸ್ಪೋಷರ್ ಆಗ್ತಾ ಇದು ಗಟ್ಟಿ ಆಗುತ್ತೆ. ಸೊ ಅದರಿಂದ ಇಲ್ಲಿ ಇಷ್ಟು ಡೀಟೇಲ್ಸಿಂಗ್ಸ್ ಕೊಡೋಕ್ಕೆ ಸಾಧ್ಯ ಇದೆ. ಹಾಗೆ ನಾವು ಆರ್ಟಿಸ್ಟ್ನ ಯಾವುದು ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಶಿಲ್ಪಕಲೆ ಮಾಡಿದ್ದಾರೆ. ಹಾಗೆ ನೀವು ಈ ದೇವಸ್ಥಾನದಲ್ಲಿ ಎಲ್ಲ ಕೆತ್ತನೆ ಇದೆಯಲ್ಲ ಆಚೆ ಗೋಡೆಗಳ ಮೇಲೆ, ಅದರ ಮೇಲೆ ನೀವು ಅವ್ರ ಹೆಸರು ಕೂಡ ತುಂಬ ಕಡೆ ನೋಡ್ಬೋದು. ನಾವು ಒಂದು 3-4 ಹೆಸರು ನೋಡಿದ್ವಿ. ದಾಸೋಜ, ಸೂರ್ಯಣ್ಣ, ಮಲ್ಲಿತಮ್ಮ ಇಂಥವ್ರ ಹೆಸರೆಲ್ಲ ಇದೆ ಅಂತ ಈ ವಾಲ್ ಮೇಲೆ. ಸೊ ಇಲ್ಲಿ ವಾಲ್ಸ್ ಬಂದು ಬಾರ್ಡರ್ಸ್ ಇರುತ್ತೆ. ಸೊ ಇದು ಲೇಔಟ್ ಬಂದು ಟೆಂಪಲ್ದು ಹೇಗಿದೆ ಅಂದರೆ, ಒಂದು ಜಗತಿ, ಸೊ ಅಲ್ಲಿಂದ ಸ್ಟೆಪ್ಸ್ ಹತ್ರ 2 ಲಯನ್ ಇರುತ್ತೆ. ಅದಾದಮೇಲೆ ದ್ವಾರ ಮಂಟಪ, ಆ ಕಡೆ ಒಂದು ಈ ಕಡೆ ಒಂದು ಮಂಟಪ ಇರುತ್ತೆ. ಅದಾದಮೇಲೆ ನವರಂಗ ಅಂತ ಅದೊಂದು ಹಾಲ್ ಥರ ಇದೆ ಸರ್ಕಲ್ ಶೇಪಲ್ಲಿ. ಮತ್ತು ಅದಾದಮೇಲೆ ಅಂತರಾಳ, ಅದಾದಮೇಲೆ ಗರ್ಭಗೃಹ. ಹಾಗೂ ಇದು ಶಿವ ಟೆಂಪಲ್ ಆಗಿದ್ದರಿಂದ ಟೆಂಪಲ್ ಆಪೋಸಿಟ್ಟು ಒಂದು ಜಗತಿ ಆದಮೇಲೆ ಒಂದು ನಂದಿ ಇದೆ. ಸೊ ಈ ಥರ ಒಂದು ಆರ್ಕಿಟೆಕ್ಚರ್ ಇದೆ. ಹಾಗೂ ವಾಲ್ಸ್ನ ಲೇಔಟ್ ಹೇಳ್ಬೇಕಂದ್ರೆ, ಫಸ್ಟು ಒಂದು ಲೇಯರ್ ಬಂದು
ತುಂಬ ಬಗೆ ಬಗೆಯ ದೇವ್ರಿಗೆ ಒಂದು ಡೆಡಿಕೇಟ್ ಮಾಡಿದ್ದಾರೆ. ತುಂಬ ಶೈಲಿಯಲ್ಲಿ ದೇವ್ರಿದೆ. ಆಮೇಲೆ ಈ ಥರ ಬಾರ್ಡರ್ಸ್ ಇದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ಬಾರ್ಡರ್ಸಲ್ಲಿ ಬಂದು ನೀವು ಸ್ವ್ಯಾನ್ಸ್ ನೋಡ್ಬೋದು, ಆಮೇಲೆ ಮಕರ ನೋಡ್ಬೋದು, ಸೈನಿಕರು ನೋಡ್ಬೋದು ಹಾರ್ಸ್ ಸಮೇತ. ಹಾಗೂ ಇಲ್ಲೊಂದು ಕ್ರೀಪರ್ ಟೈಪ್ ನೋಡ್ಬೋದು, ಮತ್ತು ಲಯನ್ಸ್ ಅವ್ರದ್ದು ಟೈಗರ್ಸ್ ಎಂಬ್ಲಮ್ ಅವ್ರದ್ದು ಏನಿದೆ ಅದು ನೋಡ್ಬೋದು, ಎಲಿಫೆಂಟ್ಸ್ ನೋಡ್ಬೋದು. ಸೊ ಇದು ಇವ್ರು ಏನಂತಾರೆ ಅಂದರೆ, ಇವ್ರು ಈ ಡೈನಸ್ಟಿಲಿ ಏನೇನಕ್ಕೆ ಇಂಪಾರ್ಟೆನ್ಸ್ ಲೈಕ್ ಎಲಿಫೆಂಟ್ ಅಂದರೆ ಸ್ಟ್ರೆಂತ್ ಅಂತ. ಆ್ಯಂಡ್ ಇಲ್ಲಿ ಮ್ಯೂಸಿಷಿಯನ್ಸ್ ಒಂದು ಲೇಯರ್ ಇದೆ, ಸೊ ಮ್ಯೂಸಿಕ್ಕಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಸೈನಿಕರು ಮತ್ತು ಈ ಥರ ಎಲ್ಲ ಒಂದೊಂದು ಲೇಯರಲ್ಲಿ ಒಂದೊಂದು ಆ ಥರ ಅವ್ರ ಡೈನಸ್ಟಿಯಲ್ಲಿ ಏನಕ್ಕೆ ಪ್ರಾಮುಖ್ಯತೆ ಇತ್ತು ಅನ್ನೋ ಥರ ಇದು ಕಾರ್ವಿಂಗ್ಸ್ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ ದೇವ್ರದ್ದು ಕೂಡ ಇದೆ. ಹಾಗೆ ಇವ್ರದ್ದು ಹೊಯ್ಸಳ ಅಂತ ಹೆಸರಿದೆಯಲ್ಲ, ಯಾಕೆ ಹೊಯ್ಸಳ ಅಂತ ಇದೆ ಅಂದರೆ, ಈ ಹೊಯ್ಸಳ ಡೈನೆಸ್ಟಿಯ ಫೌಂಡರ್ ಆದಂತಹ ಸಾಳ ಅನ್ನೋರು ಒಂದು ಟೈಗರ್ನ ಸಾಯಿಸಿ ಒಂದು ಜೈನ ಸಾಧುನ ಸೇವ್ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಜಯಘೋಷ ಮಾಡುವಂತೆ ಹೊಯ್ಸಾಳ ಅನ್ನಿದ್ದು ಅದೇನ ಇವ್ರನ್ನ ಡೈನೆಸ್ಟಿ ಹೆಸರಾಗಿ ಉಳೀತು. ಆದರೆ ಈ ಡೈನೆಸ್ಟಿಯ ಫೌಂಡರ್ ಮೂಲ ಹೆಸರು ಬಂದು ನೃಪಕಾಮ ಹೊಯ್ಸಳ ಅಂತ. ನೃಪಕಾಮ ಹೊಯ್ಸಳ ಅನ್ನೋವಂಥವ್ರು ಈ ಡೈನೆಸ್ಟಿನ ಫೌಂಡರ್. ಸೊ ನೀವಿಲ್ಲಿ ಇಷ್ಟೊತ್ತು ತೋರಿಸಿದ ಹತ್ರ ಈ ಸೈನಿಕರದ ಹತ್ರ ಎಲ್ಲ ಭಿನ್ನ ಆಗಿತ್ತಲ್ಲ, ಇದೆಲ್ಲ ಯಾಕಪ್ಪ ಅಂದರೆ, ಇಲ್ಲಿ ಸುಲ್ತಾನ್ಸು, ನಾರ್ದರ್ನ್ ರೂಲರ್ಸು ಇವರೆಲ್ಲ ಬಂದು ವಾರ್ ಮಾಡಿದಾಗ ಭಿನ್ನ ಮಾಡಿರುವಂಥದ್ದು. ಇಲ್ಲಿನ ಶಿಲ್ಪಕಲೆ ನೋಡಿದ್ರೆ ಭಿನ್ನ ಮಾಡಬೇಕು ಅನ್ಸೋದೇ ಇಲ್ಲ, ಹಾಗಿದೆ. ಬಟ್ ವಾರ್ ಟೈಮಲ್ಲಿ ಅದು ಹೆಂಗೆ ಭಿನ್ನ ಮಾಡಿದ್ರು ಅಂತ ಗೊತ್ತಿಲ್ಲ. ನೀವು ನೋಡ್ತಿದ್ದೀರಲ್ಲ ಎಷ್ಟು ಡೀಟೇಲಿಂಗ್ಸ್ ಇದೆ ನೋಡಿ. ಇಲ್ಲಿ ಚೈನ್ ಕಟ್ ಆಗಿರೋದು ಇದೆಲ್ಲನೂ ಭಿನ್ನ ಆಗಿರೋವಂಥದ್ದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿರೋ ಒಂದು ದೇವ್ರದ್ದು ಭಂಗಿ ಇನ್ನೊಂದು ದೇವರಿಗೆ ಕಾಪಿ ಆಗಲ್ಲ. ಹಾಗೆ ನೀವು ಎಲಿಫೆಂಟ್ಸ್ ಎಲ್ಲ ನೋಡಿ, ಅದೆಲ್ಲ ಮೂಮೆಂಟಲ್ಲೇ ಇರುತ್ತೆ, ಒಂದು ಸೇಮ್ ಎಲಿಫೆಂಟ್ ಇಲ್ಲ. ಅದು ನಡ್ಕೊಂಡು ಹೋಗ್ತಾ ಇರೋ ಎಲಿಫೆಂಟ್ ಇರೋ ಥರ ಪೊಸಿಷನ್ಸ್ ಇರುತ್ತೆ. ಎಲಿಫೆಂಟ್ ಆಗಿರ್ಬೋದು, ಬೇರೆ ಯಾವ್ದಾದ್ರು ಅನಿಮಲ್ಸ್ ಆಗಿರ್ಬೋದು, ಇವೆಲ್ಲ ನೋಡಿ ಇದೆಲ್ಲ ಭಿನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ಖಾಲಿ ಜಾಗ ನೋಡ್ತೀರಲ್ಲ, ಅದು ಸ್ವಲ್ಪ ಇನ್ಕಂಪ್ಲೀಟ್ ಆಗಿದೆ, ವಾಲ್ಸ್ ಮಾತ್ರ. ಯಾಕೆ ಅಂದರೆ ವಾಲ್ಸು ಲಾಸ್ಟಲ್ಲಿ ಮಾಡ್ತಿದ್ರು, ಅಷ್ಟೊತ್ತಿಗೆ ಈ ವಾರ್ಸ್ದು ಅದು ಎಲ್ಲ ರಪ್ ಮಾಡಿ ವಾಲ್ಸ್ದು ಫಿನಿಶಿಂಗ್ ಸ್ವಲ್ಪ ಕಡಿಮೆ. ಆಮೇಲೆ ನೀವು ಮಹಾಭಾರತನ ಕೂಡ ಕೆತ್ತಿದ್ದಾರೆ. ಆಗಲೇ ಒಂದು ಚಾರಿಯೇಟಲ್ಲಿ ಕ್ವೀನ್ನ ಹೊತ್ಕೊಂಡು ಹೋಗುವಂಥದ್ದು, ಇಂಥದ್ದೆಲ್ಲ ತುಂಬ ಡೀಟೇಲಿಂಗ್ ಕೆತ್ತಿದ್ದಾರೆ. ಇಲ್ಲಿ ಆಚೆ ಬಂದರೆ ಇದೊಂದು ಗಣೇಶ, ತುಂಬ ಚೆನ್ನಾಗಿದೆ. ಹ್ಯೂಜ್ ರಾಕಲ್ಲಿ ಮಾಡಿದ್ದಾರೆ, ಮೊನೋಲಿಥಿಕ್ ರಾಕಲ್ಲಿ ಮಾಡಿದ್ದಾರೆ. ಅದು ಒಂದು ಭಿನ್ನ ಆಗಿದೆ. ಆ್ಯಂಡ್ ಈ ಕಡೆ ನೋಡಿದ್ರೆ ನೀವು ಹೊಯ್ಸಳ ಅವರ ಎಂಬ್ಲಮ್, ನಾನು ಆಗಲೇ ಹೇಳಿದ್ನಲ್ಲ, ಟೈಗರಿಂದ ಜೈನ್ನ ಸಾಧುನ ಸೇವ್ ಮಾಡಿರೋವಂಥದ್ದು. ಇದು ನಂದಿ, ದೇವ್ರ ಮುಂದೆ ಇರೋವಂಥ ನಂದಿ. ಈ ನಂದಿ ಹಾಲ್ ಕೂಡ ಪಿಲ್ಲರ್ಸ್, ಒಂದು ಪಿಲ್ಲರ್ಗಿಂತ ಇನ್ನೊಂದು ಪಿಲ್ಲರ್ ಚೆನ್ನಾಗಿದೆ, ಆ ಥರ ಇದೆ. ಇಲ್ಲಿ ಪಿಲ್ಲರ್ಸ್ ಬಂದು ಸ್ಕ್ವಯರ್ ಮತ್ತು ಸ್ಟಾರ್ ಶೇಪು ಮತ್ತು ಸರ್ಕಲ್ ಶೇಪ್ ಪಿಲ್ಲರ್ಸ್ ಇದೆ. ರೂಫ್ ಟಾಪಲ್ಲಿ ಕೂಡ ಕೆತ್ತಿದ್ದಾರೆ. ಆ್ಯಂಡ್ ವಿಂಡೋಸ್ನ ಕೂಡ ಕೆತ್ತಿ ಎಷ್ಟು ಚೆನ್ನಾಗಿ ವೆಂಟಿಲೇಷನ್ ಮಾಡಿದ್ದಾರೆ ನೋಡಿ. ಸೊ ನಾವು ಅಲ್ಲಿಂದ ಟೆಂಪಲಿಂದ ಆಚೆ ಬಂದಮೇಲೆ ರೈಟ್ ಹ್ಯಾಂಡ್ ಸೈಡ್ ಬಂದರೆ ನಮ್ಗೆ ಈ ರಿಮೈನ್ಸ್ ಎಲ್ಲ ಕಾಣುತ್ತೆ. ಇದು ಇಂಟರ್ಪ್ರಿಟೇಷನ್ ಸೆಂಟರ್ ಇದೆ ಇಲ್ಲಿ. ಇದರಲ್ಲಿ ಟೆಂಪಲ್ದು ಲೇಔಟ್ ನೋಡ್ಬೋದು ನಾವು. ಇದು ಟೆಂಪಲ್ ಲೇಔಟು. ಅದರಲ್ಲಿ ಪೂರ್ತಿ ಟೆಂಪಲ್ ಹೇಗಿದೆ ನಿಮ್ಗಲ್ಲಿ ಹೊಯ್ಸಳೇಶ್ವರ, ಶಾಂತಲೇಶ್ವರ ಟೆಂಪಲ್ಲು ಗರ್ಭಗೃಹದ ಶೇಪ್ ಎಲ್ಲ ನೋಡ್ಬೋದು.
ಹೀಗೆ ರೈಟ್ ಹ್ಯಾಂಡ್ ಸೈಡ್ ನಡ್ಕೊಂಬಂದ್ರೆ ನಮಗಿದು ಹುಚ್ಚೇಶ್ವರ ಟೆಂಪಲ್ ಸಿಗುತ್ತೆ. ಬಟ್ ಇದು ಸ್ವಲ್ಪ ಪೂರ್ತಿ ಡೆಮಾಲಿಷ್ ಆಗಿದೆ. ಸೊ ನಾವು ಹಳೇಬೀಡು ಯೂಶಲಿ ಏನು ಮಾಡ್ತೀವಿ ಅಂದರೆ ಮೈನ್ ಟೆಂಪಲ್ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಟೆಂಪಲ್ ನೋಡಿ ಹಂಗೆ ರಿಟರ್ನ್ ಆಗ್ತೀವಿ. ಬಟ್ ನಾವು ಅದರದ್ದು ರೈಟ್ ಹ್ಯಾಂಡ್ ಸೈಡ್ ಬಂದರೆ ಅಲ್ಲಿ ಇನ್ಸ್ಕ್ರಿಪ್ಷನು ಮತ್ತು ಅದ್ರ ಡೀಟೇಲ್ಸು ಹಾಕಿದೆ. ಆ್ಯಂಡ್ ಈ ಕಡೆ ಬಂದು ಇವಾಗ ನಾನು ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ, ಅದು ಬಂದು ಹುಚ್ಚೇಶ್ವರ ಟೆಂಪಲ್ ಅಂತ. ಸೊ ಈ ಟೆಂಪಲ್ ಬಂದು ಫುಲ್ಲ ಸಂಪೂರ್ಣವಾಗಿ ಭಿನ್ನವಾಗಿದೆ. ಸೊ ಅದರ ರಿಮೈನ್ಸ್ ಬಂದು ನಿಮ್ಗೆ ಇಲ್ಲಿ ಸುತ್ತಲೂ ಇಟ್ಟಿದ್ದಾರೆ. ಸೊ ಅದರಲ್ಲಿ ಏನೇನು ಸಿಕ್ಕಿದೆ ನಿಮ್ಗೆ ಆ ಕಡೆ ಅಲ್ಲಿ ಲಾಸ್ಟಿಂದ ನೋಡಿದ್ರೆ ಇಲ್ಲಿ ಫುಲ್ ಇರೋದೆಲ್ಲ ಅದು ರಿಮೈನ್ಸ್. ಆ್ಯಂಡ್ ಈ ಕಡೆ ಏನು ಕಲ್ಲು ಥರ ನೋಡ್ತಿದ್ದೀರಲ್ಲ, ಅದು ಯಾವುದೂ ನಾರ್ಮಲ್ ಸ್ಟೋನ್ಸ್ ಅಲ್ಲ, ಎಲ್ಲನೂ ಅದ್ರದ್ದು ಭಿನ್ನ ಆಗಿ ಇರೋದು ರಿಮೈನ್ಸ್. ಸೊ ನೀವು ಇಲ್ಲಿ ಈ ಕಡೆ ಫುಲ್ ನೋಡ್ಬೋದು, ಇಲ್ಲಿ ಎಷ್ಟು ಪ್ಲೇಸ್ ಮಾಡಿದ್ದಾರಲ್ಲ ಅಷ್ಟು ಸ್ಟೋನ್ಸ್ ಕೂಡ ಅದ್ರದ್ದು ರಿಮೈನ್ಸು. ಸೊ ನೀವು ಫಸ್ಟು ಇಲ್ಲಿ ವಿಸಿಟ್ ಮಾಡಿ, ಆಮೇಲೆ ಹೊಯ್ಸಳೇಶ್ವರ ಶಾಂತಲೇಶ್ವರ ನೋಡಿದ್ರೆ ನಿಮಗೆ ಅದ್ರದ್ದು ಕಂಪ್ಲೀಟ್ ಸ್ಟೋರಿ ಅರ್ಥ ಆಗುತ್ತೆ. ಯಾಕಂದರೆ ನೀವು ಇಲ್ಲಿ ಇನ್ಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಸ್ಕಲ್ಪ್ಚರ್ ಡೀಟೇಲ್ಸ್ ಆಗಿರ್ಬೋದು, ಪ್ಲಸ್ ಅದು ಹೆಂಗೆ ಫಾರ್ಮ್ ಆಯಿತು, ಹೆಂಗೆ ಬಿಲ್ಡ್ ಮಾಡಿದ್ದಾರೆ, ಎಲ್ಲ ಕಂಪ್ಲೀಟ್ ಹಿಸ್ಟ್ರಿ ಎಲ್ಲನೂ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಾನು ಅಡ್ವೈಸ್ ಮಾಡೋದೇನು ಅಂದರೆ, ನೀವು ಫಸ್ಟು ಈ ಕಡೆ ಬಂದು ಆಮೇಲೆ ಆ ಕಡೆ ಹೋದರೆ ನಿಮ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಹೆಂಗಿದೆ ಟೆಂಪಲ್ ಅಂತ. ನೀವು ಅಲ್ಲೋಗಿ ನೋಡ್ಕೊಂಡು ಆಮೇಲೆ ಇಲ್ಲಿ ಬಂದರೆ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ ಅಲ್ಲಿ ನೋಡಬೇಕಿತ್ತು ಅಂತ. ಸೊ ಹಂಗೆ ಫಸ್ಟ್ ಇಲ್ಲಿ ವಿಸಿಟ್ ಮಾಡ್ಕೊಳ್ಳಿ, ಆಮೇಲೆ ಆ ಕಡೆ ಹೋಗಿ ನೋಡ್ಕೊಳ್ಳಿ. ಸೊ ನಾವೀಗ ಜೈನ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ನಾವೀಗಿರೋದು ಪಾರ್ಶ್ವನಾಥ ಬಸದಿ ಅಂತ. ಇಲ್ಲಿ ಹಳೇಬೀಡುವಲ್ಲಿ ಒಂದು 5 ಮಿನಿಟ್ಸು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಟೆಂಪಲಿಂದ. ಸೊ ನಾನು ಹಿಂದೆ ಇರೋದೇ ಬಸದಿ. ಇದು ವಿಷ್ಣುವರ್ಧನ ಕಿಂಗ್ ಕಾಲದಲ್ಲಿ ಕಟ್ಟಿರೋದು. ಸೊ ಅವರು ವಿನ್ನಿಂಗ್ ಇದನ್ನು ಮತ್ತು ಅವ್ರ ಮಗ ಹುಟ್ಟಿರೋದನ್ನ ಸೆಲೆಬ್ರೇಟ್ ಮಾಡಿ ಅದಕ್ಕೆ ವಿಷ್ಣುವರ್ಧನ ಹೆಸರನ್ನ ಸೇರಿಸಿ ಜೈನ ಬಸದಿಗೆ ಇಟ್ಟಿದ್ದಾರೆ. ಸೊ ಈ ಟೆಂಪಲಲ್ಲಿ ಬಂದು 2 ಸಬ್ ಟೆಂಪಲ್ಸ್ ಇದೆ. ಒಂದು ತೀರ್ಥಂಕರಿಗೆ ತೀರ್ಥಂಕರಸ್ ಅಂದರೆ ಜೈನರಲ್ಲಿ ಬರುವಂಥವರು. ಸೊ 2 ತೀರ್ಥಂಕರಿಗೆ, ಇವಾಗ ಅಲ್ಲಿ ನೋಡ್ತಿದ್ದೀರಲ್ಲ ಅದೊಂದು ತೀರ್ಥಂಕರ ದೇವಸ್ಥಾನ, ಇದೊಂದು ತೀರ್ಥಂಕರ ಅವರ ದೇವಸ್ಥಾನ. ಬಸದಿ ಅಂತ ಹೇಳ್ತಾರೆ ಅವ್ರ ದೇವಸ್ಥಾನಕ್ಕೆ. ಸೊ ಇಲ್ಲೂ ಸಹ ನೀವು ನೋಡ್ಬೋದು, ಇಲ್ಲಿ ಫುಲ್ ಇನ್ಸ್ಕ್ರಿಪ್ಷನ್ಸ್ ಸಿಕ್ಕಿರೋದು ಇಲ್ಲಿದೆ. 4 ಇನ್ಸ್ಕ್ರಿಪ್ಷನ್ಸ್ ಇದೆ. ಸೊ ಇದರಲ್ಲಿ ಫುಲ್ಲು ಡೀಟೇಲ್ಸು ಅವರಿಗೆ ಗೊತ್ತಾಗಿದೆ ಈ ಇನ್ಸ್ಕ್ರಿಪ್ಷನ್ಸಿಂದ. ಈ ಟೆಂಪಲಲ್ಲಿ ಈ ಕಂಬಗಳೇ ವಿಶೇಷ. ಹಾಗೆ ಒಂದು ಕಂಬದ ಥರ ಇನ್ನೊಂದು ಕಂಬ ಇರಲ್ಲ, ಏನೋ ಒಂದು ಮೈನ್ಯೂಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಕಂಬಗಳು ನೋಡ್ಬೋದು ನೀವು. ಇಲ್ಲಿ ಹಳೇಬೀಡು ಥರ ವಾಲ್ಗೆ ಅಷ್ಟೊಂದು ಸ್ಕಲ್ಪ್ಚರ್ಸ್ ಇಲ್ಲ, ಬಟ್ ರೂಫ್ಗೆ ಅದೇ ಥರ ಇದೆ. ಸೊ ನಾವಿರೋದು ಜೈನ ಬಸದಿಯಲ್ಲಿ. ಸೊ ಇಲ್ಲಿ ಬಂದು ಏನು ವಿಶೇಷ ಅಂದರೆ, ಈ ಪಿಲ್ಲರ್ಸಲ್ಲಿ ಹಿಂಗೆ ಸೌಂಡ್ ಬರುತ್ತೆ ನೋಡಿ, ಕೇಳ್ತಿದೆ. ಈ ಥರ ಒಂದೊಂದು ಪಿಲ್ಲರಲ್ಲಿ ಒಂದೊಂದು ಥರ ಸೌಂಡ್ ಬರುತ್ತೆ, ಅಲ್ಲಿರೋದು ಅಷ್ಟೇ. ಆಮೇಲೆ ನಿಮಗೆ ಇಲ್ಲಿ ಪಾಲಿಶ್ ಥರ ಕಾಣುತ್ತಲ್ಲ, ಇಲ್ಲಿ ಬಂದು ರಿಫ್ಲೆಕ್ಷನ್ ಕಾಣುತ್ತೆ. ಬಟ್ ಯೂಶ್ವಲಿ ನಮಗೆ ಮಿರರಲ್ಲಿ ಹೆಂಗೆ ರಿಫ್ಲೆಕ್ಷನ್ ಕಾಣುತ್ತೆ, ನಾವು ಹೆಂಗಿದ್ರೆ ಹಂಗೆ ಕಾಣುತ್ತೆ. ಬಟ್ ಇಲ್ಲಿ ಪಿಲ್ಲರ್ಸಲ್ಲಿ ಏನು ವಿಶೇಷ ಅಂದರೆ,
ರಿಫ್ಲೆಕ್ಷನು ರಿವರ್ಸಲ್ಲಿ ಕಾಣುತ್ತೆ. ಒಂದು ಪಿಲ್ಲರಲ್ಲಿ, ಇನ್ನೊಂದು ಕಲರಲ್ಲಿ ಡಬಲ್ ರಿಫ್ಲೆಕ್ಷನ್ ಕಾಣುತ್ತೆ, ಇನ್ನೊಂದರಲ್ಲಿ ಲೈಕ್ ಮೇಲೆ ಕೆಳಗೆ ರಿವರ್ಸ್ ಒಂದು ಮತ್ತು ನಾರ್ಮಲ್ ರಿಫ್ಲೆಕ್ಷನ್ ಎರಡೂ ಕಾಣುತ್ತೆ. ಆ ಥರ ಒಂದೊಂದು ಪಿಲ್ಲರಲ್ಲಿ ಒಂದೊಂದಿದೆ. ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ಲೈಟ್ ಬೀಳೋ ಪಾರ್ಟ್ಸ್ ಇದೆಯಲ್ಲ, ಇಲ್ಲೆಲ್ಲ ರಿಫ್ಲೆಕ್ಷನ್ ಕಾಣುತ್ತೆ. ಸೊ ನೀವು ನೇಕಡ್ ಐಸ್ನ ನೋಡಿದ್ರೆ ಕಾಣುತ್ತೆ, ಕ್ಯಾಮ್ರಲ್ಲಿ ಕಾಣೋದಿಲ್ಲ ಇಲ್ಲಿ. ಸೊ ನಾವಿವಾಗಿರೋದು ಕೇದಾರೇಶ್ವರ ಟೆಂಪಲ್ ಹಳೇಬೀಡುವಲ್ಲಿ. ಇದು ಹೊಯ್ಸಳ ಡೈನಾಸ್ಟಿಯ ನರಸಿಂಹ 2 ಅನ್ನೋ ರಾಜ ಕಟ್ಟಿಸಿರೋದು. ಈ ಟೆಂಪಲ್ ಬಂದು ಶಿವ ದೇವರಿಗೆ ಅರ್ಪಿಸಿರುವಂಥದ್ದು. ನಾವು ಒಳಗೋಗಿ ನೋಡೋಣ ಹೆಂಗಿದೆ ಆರ್ಕಿಟೆಕ್ಚರ್ ಮತ್ತು ಏನು ವಿಶೇಷ ಇದೆ ಈ ಟೆಂಪಲಲ್ಲಿ. ಕೇದಾರೇಶ್ವರ ಇರೋದು, ಬಟ್ ಇಲ್ಲಿ ಪೂಜೆ ಏನೂ ನಡೀತಿಲ್ಲ, ಮೇ ಬಿ ಭಿನ್ನ ಆಗಿದೆ ಅನಿಸುತ್ತೆ. ಸೊ ಅದಕ್ಕೆ ಪೂಜೆ ಏನೂ ಮಾಡ್ತಾ ಇಲ್ಲಿ ಬನ್ನಿ ನೋಡಿಸ್ತೀನಿ. ಇನ್ಕಂಪ್ಲೀಟ್ ಇದೆ, ಇಲ್ಲೆಲ್ಲ ಕೆತ್ತಿಲ್ಲ. ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಡಿಸೈನ್ ಇದೆ, ಇಲ್ಲಿಂದ ಇಲ್ಲ, ಝೂಮ್ ಮಾಡಿ ಗೊತ್ತಾಗುತ್ತೆ. ಸೊ ಇಲ್ಲೆಲ್ಲ ಡಿಸೈನ್ ಎಲ್ಲ ಕೆತ್ತಿಲ್ಲ, ಇಲ್ಲಿ ಇನ್ಕಂಪ್ಲೀಟ್ ಇದೆ. ಸೊ ಇಲ್ಲೂ ಅಷ್ಟು ಹಿಂಗೆ ನೋಡ್ಕೊತಾ ಬಂದರೆ ಇಲ್ಲಿವರೆಗೂ ಕೆತ್ತಿಲ್ಲ. ಮತ್ತು ಇಲ್ಲೆಲ್ಲ ಇದೆ, ಅಗೇನ್ ಇಲ್ಲಿಲ್ಲ, ಮತ್ತು ಅಗೇನ್ ಇಲ್ಲೆಲ್ಲ ಇಲ್ಲ, ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಏನೂ ಇಲ್ಲ, ಇಲ್ಲೂ ಇಲ್ಲ. ಆ್ಯಂಡ್ ಇಲ್ಲಿ ಹಾಗೆ ಒಂದೊಂದು ಪ್ಯಾಚ್ ವರ್ಕ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಜಾಸ್ತಿ ಕಡೆ ಆಗಿಲ್ಲ, ಅಲ್ಲಿ ಆಪೋಸಿಟ್ ಸೈಡು. ಸೊ ಈ ಥರ ನಿಮ್ಗೆ ಆವಾಗಲೇ ತೋರಿಸಿದ್ದೀನಿ ಪ್ಲೈನ್ ಸರ್ಫೇಸಸ್ಸು, ಎಲ್ಲಿ ಈ ಥರ ಸ್ಕಲ್ಪ್ಚರ್ಸ್ ಇಲ್ಲ ಅಂತ. ಸೊ ನಾವು ತಿಳ್ಕೊಂಡಿದ್ದಾದ್ಮೇಲೆ ಗೊತ್ತಾಗಿದ್ದೇನು ಅಂದರೆ, ಡ್ಯೂ ಟು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಾಜರ ಆಳ್ವಿಕೆಯಲ್ಲಿ ಆಗಿರೋ ತೊಂದರೆಗಳಿಂದ ಇದು ಸ್ಕಲ್ಪ್ಚರ್ಸು ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಏನಿದೆ ಕೆತ್ತದೆ ಅದು ಪೂರ್ತಿ ಮಾಡಿಲ್ಲ. ಸೊ ಹೇಗಿತ್ತು ಹಳೇಬೀಡು? ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಹಾಗೆ ನಾವಿನ್ನು ಬೇಲೂರು ಹಾಗೂ ಬೆಳವಾಡಿ ಹಾಗೂ ಯಗಚಿ ಡ್ಯಾಮ್ ವಿಡಿಯೋಸ್ನ ಅತಿ ಶೀಘ್ರದಲ್ಲೇ ನಿಮಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.